ಸಿಂದಗಿ ನಗರದ ಹಲವೆಡೆ ನೀರು ಮತ್ತು ವಿದ್ಯುತ್ ಪೋಲಾಗುತ್ತಿದ್ದರೂ ಕಣ್ಣಿ ಮುಚ್ಚಿ ಕುಳಿತ ಸಿಂದಗಿ ಹೆಸ್ಕಾಂ ಮತ್ತು ಪುರಸಭೆ. 24 ಗಂಟೆ ನಿರಂತರ ಉರಿಯುವ ಬೀದಿ ದೀಪಗಳು ವಿದ್ಯಾನಗರ 1ನೇ ಕ್ರಾಸ್ ಮತ್ತು ನಂದಗೋಕುಲ ಶಾಲೆಯ ಹತ್ತಿರ ಮತ್ತು ಓಲ್ಡ್ SBI ರೋಡ್ನಲ್ಲಿ ನಿರಂತರವಾಗಿ ವಿದ್ಯುತ್ ದೀಪಗಳು ಉರಿಯುತ್ತಲೇ ಇರುತ್ತವೆ. ಹಗಲು ರಾತ್ರಿ ಎನ್ನದೆ ಸುಮಾರು ತಿಂಗಳಿನಿಂದ 24 ಗಂಟೆಯೂ ಬೀದಿ ದೀಪಗಳು ಉರಿಯುತ್ತಲೇ ಇರುತ್ತದೆ. ನೋಡಿಯೂ ನೋಡದಂತೆ ಕಣ್ಮುಚ್ಚಿ ಕುಳಿತ ಪುರಸಭೆ. ಇವರನ್ನು ಕೇಳುವವರು ಯಾರೂ ಇಲ್ಲವೇ? ಹಲವೆಡೆ ಬೀದಿ ದೀಪಗಳು 24 ಗಂಟೆ ಉರಿದರೆ ಇನ್ನು ಕೆಲವು ಏರಿಯಾಗಳಲ್ಲಿ ಬೀದಿ ದೀಪಗಳಿಗೆ ಬಲ್ಬ್ಗಳೇ ಇಲ್ಲ. ಜನ ಕತ್ತಲಲ್ಲಿ ತಿರುಗಾಡುವಂತೆ ಪರಿಸ್ಥಿತಿ ಎದುರಾಗಿದೆ. ಇನ್ನು ಕಸ ವಿಲೇವಾರಿ ವಾಹನಗಳು ವಾರದಲ್ಲಿ ಅಥವಾ 10 ದಿನಕ್ಕೆ ಒಂದು ಸಲ ಮನೆ ಮನೆಗೆ ಕಸ ಸಂಗ್ರಹಿಸಲು ಬರುವ ಗಾಡಿಗಳು ಎಕ್ಸ್‌ಪ್ರೆಸ್ ಬಸ್ಸಿನಂತೆ ಕಾಯದೆ ಹೊರಟು ಬಿಡುತ್ತದೆ. ಬೇಸತ್ತ ಜನ ನಗರದ ಸ್ಟೇಡಿಯಂ ಮುಂಭಾಗ, ಮಲಗಣ ರೋಡ್, ಎಂಕಂಚಿ ರೋಡ, ವಿಜಯಪುರ ರೋಡ್, ಅಲ್ಮೇಲ್ ರೋಡ್, KEB ಪಕ್ಕದ ಖಾಲಿ ಜಾಗ, ಬಸವೇಶ್ವರ ಸರ್ಕಲ್ ಪಕ್ಕ ಗೋಲಗೇರಿ ಬಸ್ ಸ್ಟಾಪ್ ಹಿಂಭಾಗ, SBI ಬ್ಯಾಂಕ್ ಹಿಂಭಾಗ ಹೀಗೆ ಮನಸ್ಸು ಇಚ್ಛೆ ಜನರು ಕಸ ಚೆಲ್ಲುತ್ತಿದ್ದಾರೆ. ಕಸ ವಿಲೇವಾರಿ ಘಟಕಕ್ಕೆ ನಾವು ಭೇಟಿ ಕೊಟ್ಟಾಗ ಕಸ ವಿಲೇವಾರಿ ಘಟಕದಲ್ಲಿ ಕಾರ್ಮಿಕರೇ ಇಲ್ಲದೆ ಬಣಗುಡುತ್ತಿತ್ತು. ಕಸ ವಿಲೇವಾರಿ ಮಾಡಲು ಒಬ್ಬರು ಇಬ್ಬರು ಪೌರ ಕಾರ್ಮಿಕರಷ್ಟೇ ಇದ್ದರು. ಅಲ್ಲಿರುವ ಯಂತ್ರಗಳು ಕೂಡ ಹಲವು ಉಪಯೋಗಿಸಲಾಗದೆ ನಿಂತಿವೆ. ಕುಡಿಯುವ ನೀರು ಅಲ್ಲಲ್ಲಿ ಪೈಪ್ ಒಡೆದು ಪೋಲಾಗುತ್ತಿದ್ದರೂ ಇದರ ಕಡೆ ಗಮನವೇ ಇಲ್ಲದ ಪುರಸಭೆ. ಸಿಂದಗಿ ಕೆರೆಯಿಂದ ಪ್ರತಿ ಮನೆಗೂ ನಲ್ಲಿಗಳ ಮುಖಾಂತರ ನೀರು ಸರಬರಾಜು ಇದ್ದರೂ ಸಹ ಅಲ್ಲಲ್ಲಿ ಒಡೆದು ಪೈಪ್ಗಳ ಮೂಲಕ ನೀರು ಪೋಲಾಗುತ್ತಿದ್ದರೂ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲವೆಂದು ಕಣ್ಮುಚ್ಚಿ ಕುಳಿತ ಪುರಸಭೆ. ಸತತವಾಗಿ ವಿದ್ಯಾನಗರ 1ನೇ ಕ್ರಾಸ್ ಬಳಿ ಇರುವ ವಾಲ್ವ್ನಿಂದ ನಿರಂತರ ನೀರು ಹರಿದು ಚರಂಡಿ ಸೇರುತ್ತಲೇ ಇರುತ್ತದೆ. ವಿದ್ಯಾನಗರ 1ನೇ ಕ್ರಾಸ್ ಸರ್ಕಾರಿ ಶಾಲೆ ಹತ್ತಿರ ಒಡೆದು ಅಲ್ಲಿಯೂ ಸಹ ನಿರಂತರ ನೀರು ಪೋಲಾಗುತ್ತಿರುತ್ತದೆ. ಇದು ಪುರಸಭೆಯು ಅದೆಂಥ ಅಸಡ್ಯತನ ತೋರುತ್ತಿದ್ದಾರೆ ಎಂಬುದಕ್ಕೆ ಜೀವಂತ ಉದಾಹರಣೆಗಳು. ಹಲವು ಬಾರಿ ಪುರಸಭೆಯ ಚೀಫ್ ಎಕ್ಸಿಕ್ಯೂಟಿವ್ ಆದ ರಾಜಶೇಖರ್ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದರೂ ಆಫೀಸ್ನಲ್ಲಿ ಇರುವುದೇ ಇಲ್ಲ. ಕರೆ ಮಾಡಿದರೂ ಸ್ಪಂದಿಸುವುದಿಲ್ಲ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳು ಸಿಂದಗಿ ಪುರಸಭೆಯಲ್ಲಿರುವುದು ನಮ್ಮ ದುರ್ದೈವವೆಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ವರದಿ ಮಂಜುನಾಥ್ ಗೋಡೇಕರ್, ಸಿಂದಗಿ.